ಆತ್ಮೀಯ ಮಿತ್ರರಾದಂಥ CR ಮನೋಹರ್ ಅವರು ಇವತ್ತು ದಿವಸ ಅವರ ಸಹೋದರರಾದಂತಹ ಗೋಪಿಯವರನ್ನು ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಮಾಡಿ ಮೊದಲನೇ ಚಿತ್ರವನ್ನು ನಿರ್ಮಿಸಿದ್ದಾರೆ FM. ಈ ಚಿತ್ರದ ಧ್ವನಿ ಸುರುಳಿ ಬಿಡುಗಡೆ ಮತ್ತು ಈ ಬ್ರೋಚರ್ಗಳ ಬಿಡುಗಡೆಯ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಹಮ್ಮಿಕೊಂಡಿದ್ದಾರೆ. ಮನೋಹರ್ ಅವರು ಬಹಳ ಶ್ರದ್ಧೆಯಿಂದ ಚಿತ್ರ ನಿರ್ಮಾಣದಲ್ಲಿ ತೊಡಗಿಸಿಕೊಳ್ಬೇಕು. ಆದ್ದರಿಂದ ನಮಗೆ ನಂಬಿಕೆ ಇದೆ, ಖಂಡಿತವಾಗಿ ಅವರು ಬಹಳ ಒಂದು ಒಳ್ಳೆಯ ಕಥೆಯನ್ನು ಮತ್ತು ಒಳ್ಳೆಯ ಕಲಾವಿದರನ್ನ ಇವತ್ತು ಕನ್ನಡ ಚಿತ್ರರಂಗಕ್ಕೆ ನಮಗೆ ಬಳುವಳಿಯಾಗಿ ಕೊಡ್ತಾ ಇದ್ದಾರೆ ಅಂತೇಳಿ ನಾವು ಅದು ಭಾವಿಸಿದ್ದೇವೆ. ಮನೆ ಕಟ್ಟೋದು ಬಹಳ ದೊಡ್ಡ ವಿಷಯ, ಆದರೆ ಇವತ್ತು ಸಿನಿಮಾ ಮಾಡಿ ನೋಡುವುದಿದೆಯಲ್ಲ, ಆ ಗಾದೆ ಬಹಳ ಮುಖ್ಯವಾಗ್ತಿದೆ. ಸಿನಿಮಾ ಮಾಡೋದಷ್ಟು ಸುಲಭ ಅಲ್ಲ, ಅದಕ್ಕೆ ಬಹಳ ಮುಖ್ಯವಾಗಿ ಪರಿಶ್ರಮ ಬೇಕು. ಬಹುಶಃ ಎಲ್ಲೋ ಒಂದು ಕಡೆ ನಾವು ಉದ್ಯಮದವರು ಆತ್ಮಾವಲೋಕನ ಮಾಡಿಕೊಂಡು ನಮ್ಮ ಪರಿಶ್ರಮವನ್ನು ಮತ್ತಷ್ಟು ಉತ್ಸಾಹದಿಂದ ನಾವು ಇನ್ನೂ ಉತ್ತಮ ಚಿತ್ರಗಳನ್ನು ನೀಡುವ ಮೂಲಕ ನಮ್ಮ ಉದ್ಯಮವನ್ನು ಉಳಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ಎಲ್ಲರೂ ನಿರ್ಮಾಪಕರಾಗಿರ್ಬೋದು, ಕಲಾವಿದರಾಗಿರ್ಬೋದು, ತಂತ್ರಜ್ಞರಾಗಿರ್ಬೋದು, ಯಾರಾದರೂ ಸರಿ ನಾವೆಲ್ಲ ಆತ್ಮಾವಲೋಕನ ಮಾಡಿಕೊಂಡು ಕಟ್ಟುವಂತಹ ಕೆಲಸದಲ್ಲಿ ನಾವು ನಮ್ಮ ಪರಿಶ್ರಮವನ್ನು ತೋರಿಸ್ಬೇಕಾಗ್ತದೆ. ಇವತ್ತು ಉದ್ಯಮ ಸಾಗುತ್ತಾ ಇರೋ ದಿಕ್ಕನ್ನು ಗಮನಿಸಿದಾಗ ಒಂದು ಬದಲಾವಣೆಯ ಗಾಳಿ ಬೀಸಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ. ಆದರೆ ಅದು ಯಾವಾಗ ಬೀಸುತ್ತೆ, ಕಡೆಯಿಂದ ಬೀಸುತ್ತೆ, ಹೇಗೆ ಬೀಸುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದರ ನಿರೀಕ್ಷೆಯಲ್ಲಿ ಒಂದು ದಿವಸ ಪ್ರತಿಯೊಬ್ಬರು ನಾವು ದುನಿಯಾ ಥರ ಗಾಳಿ ಬೀಸ್ತೀವಿ, ದುನಿಯಾ ಥರ ಗಾಳಿ ಬೀಸ್ತೀವಿ, ಮುಂಗಾರು ಮಳೆ ಥರ ಮಳೆ ಬರಲಿ, ಬಹಳ ಸಂತೋಷ. ಎಲ್ಲರೂ ಬಂಗಾರ ಮನುಷ್ಯರಾಗಿರ್ಲಿ, ಬಹಳ ಸಂತೋಷ. ಆ ಥರದ್ದೆಲ್ಲ ಆಗಬೇಕು ಅನ್ನೋ ಕನಸು ಇದೆ. ಆದರೆ ಎಲ್ಲೋ ಒಂದು ಕೊರತೆ ಕಾಣ್ತಾ ಇದೆ. ಆ ಕೊರತೆನ ನಾವೆಲ್ಲ ಸರಿತೂಗಿಸ್ಕೊಂಡು ಒಗ್ಗಟ್ಟಾಗಿ ಉದ್ಯಮವನ್ನು ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ ನಾವು ಶ್ರಮ ವಹಿಸಬೇಕು ಅಂತೇಳಿ ಎಲ್ಲರಲ್ಲೂ ನಾನು ಅತ್ಯಂತ ಸವಿನಯವಾಗಿ ಮನವಿ ಮಾಡ್ಕೊಳ್ತಾ, ಮತ್ತೊಮ್ಮೆ ಈ ಚಿತ್ರ ಅತ್ಯಂತ ಯಶಸ್ವಿಯಾಗಿ ಚಿತ್ರದಲ್ಲಿ ದುಡಿದಂಥ ಎಲ್ಲರಿಗೂ ಶುಭಾಶಯಗಳನ್ನ ಕೋರ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ. ಫೈನಾನ್ಷಿಯಲ್ ಸಿನಿಮಾಗೆ ಅಂತ ಹೇಳೋದು. ಮತ್ತೆ ನನ್ನ ತಮ್ಮ CR ಗೋಪಿ, ಅವನಿಗೆ ಬಹುದಿನಗಳಿಂದ ಒಂದು ಚಿತ್ರ ಮಾಡಬೇಕು ಅಂತ ತುಂಬಾ ಒಂದು ಆಸೆ ಇಟ್ಕೊಂಡಿದ್ದ. ಎಲ್ಲ ಅವನ ಒಂದು ಥ್ಯಾಂಕ್ಸು ಅನುಪಮ್ ಖೇರ್ ಹೋಗಿ ತುಂಬ ಅವನು ಒಂದು ಸಿನಿಮಾ ಒಂದು ಇದರಲ್ಲಿ ಇದು ಒಂದು ಚಿತ್ರ ಮಾಡಬೇಕು ಅಂತ ತುಂಬ ಶ್ರಮಪಟ್ಟು ಒಂದು ಅವನ ಬಗ್ಗೆ ಹೇಳ್ಬೇಕು ಅಂದರೆ ಅವನು ನನ್ನ ತಮ್ಮ ಅನ್ನೋದಕ್ಕಿಂತ ನನ್ನ ಮಗುಗಿಂತ ಪಿಕ್ಚರು ಚೆನ್ನಾಗಿ ಓಡ್ತಾ ಇರಬೇಕು ಅಂತ ನಮಗೆ ಭಾಳ ಆಸೆ. ಅವರು ಮನೋಹರ್ ಹೇಳಿದ್ರು, ಅವರು ತಮ್ಮ ಮಗು ಥರ ಇದ್ದೇವೆ, ಆ ಮಗು ಥರನೇ ಇದ್ದು ಆ ಪಿಕ್ಚರ್ ಯಶಸ್ವಿ ಆಗಲಿ ಅಂತ ಹೇಳ್ಬಿಟ್ಟು FM ರೇಡಿಯೋಗೆ ಶುಭ ಕೋರ್ತಾ ಎರಡು ಮಾತು ಮುಗಿಸ್ತೀನಿ. ಈ FM ಅನ್ನೋದು ನನ್ನ ತಲೆಯಲ್ಲಿ ಉಳ್ಕೊಂಡಿದ್ದು ಈ ಸಾಕಷ್ಟು ಬರೀ ರೇಡಿಯೋ, ವಿವಿಧ ಭಾರತಿ, ಆಕಾಶವಾಣಿ ಅಂತ ಇದ್ದಿದ್ದ ಕಾಲವನ್ನು ಮೀರಿ ಈ FM ಎಷ್ಟು ಆಡಿಸ್ಕೊಂಡಿದೆ ಅಂತಂದರೆ, ಎಲ್ಲರೂ ಕೆಲಸ ಮಾಡುವಾಗ ಸಂಗೀತವನ್ನು ಕೇಳ್ಬೋದು, ಬಟ್ಟೆ ಒಗೆಯುವಾಗ ಕೂಡ ಅದನ್ನು ಆನ್ ಮಾಡಿಕೊಂಡು ಬಟ್ಟೆ ಒಗಿತಾ ಇರ್ಬೋದು, ಅಡುಗೆ ಮಾಡುವಾಗ ಕೂಡ ಅದನ್ನು ಆನ್ ಮಾಡ್ಕೊಂಡು ಹಾಡು ಕೇಳ್ಕೊಂಡು ಅಡುಗೆ ಮಾಡ್ಬೋದು. ಈ ಥರ ವಾತಾವರಣ ಎಲ್ಲ ನೋಡ್ತಾ ಇದ್ದೆ ನಾನು. ಆ ವಾತಾವರಣ ನೋಡಿದಾಗ ಒಂದು ಪಾತ್ರನೇ ಇದನ್ನು ಯಾವಾಗಲೂ ಕೇಳುವಂಥ ಒಂದು ಪಾತ್ರ ಸೃಷ್ಟಿ ಮಾಡಿದ್ರೆ ಇದಕ್ಕೆ ಎಷ್ಟು ಪೂರಕವಾಗಿ ನಾವು ಸಂಗೀತವನ್ನು ಒದಗಿಸ್ಬೋದು ಅಂತ ಒಂದು ಯೋಚನೆ ಬಂತು. ಹಾಗೆ ಇದನ್ನ ಮ್ಯೂಸಿಕ್ ಥೆರಪಿ ಅಂತ ಯಾಕೆ ತಗೋಬಾರ್ದು ಅಂತ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಒಂದು ತನ್ನ ಜೀವನದಲ್ಲಿ ಆಗಿರುವಂಥ ಘಟನೆಗಳನ್ನು ಮರೆಯೋದಕ್ಕೆ ಈ ಸಂಗೀತವನ್ನು ತನ್ನ ಕೇಳುವ ಒಂದು ಸೂತ್ರವಾಗಿ ಬಳಸ್ಕೊಂಡಂಥ ಒಂದು ಪಾತ್ರವನ್ನು ಸೃಷ್ಟಿ ಮಾಡಿ ಅದಕ್ಕೆ ಆಮೇಲೆ ಕತೆ ಹಿಡಿತಾ ಬಂದೆ. ಇದು RJ ಅನ್ನೋದು ಕ್ಯಾರೆಕ್ಟರ್ನ ಒಂದು 2-3 ಸಿನಿಮಾ ಬಂದ್ಬಿಡ್ತು, ಹಾಗಾಗಿ ಸ್ವಲ್ಪ ಸ್ಥಗಿತವಾಗಿತ್ತು ಇದನ್ನು ನಾನು ತೆರೆಗೆ ತರೋದಕ್ಕೆ. ನಂತರ ಇದು ಒಂದು 2 ವರ್ಷಗಳ ಕಾಲ ಬಿಟ್ಟು ಇದನ್ನ ಮನೋಹರ್ ಅವರು ಒಂದು ಚಿತ್ರ ಮಾಡಬೇಕು ಅಂತ ನನ್ನ ಕರೆಸೋದು. ಆ್ಯಕ್ಚುಲಿ 3 ವರ್ಷದ ಕೆಳಗಡೆ ಮನೋಹರ್ ಅವ್ರನ್ನ ಹುಡ್ಕೊಂಡು ಹೋಗಿದ್ದೆ ನಾನು.
ಒಂದು ಸಿನಿಮಾ ನಾನು ಮಾಡಬೇಕು ಅವ್ರು ಹೊರಟ ಎಲ್ಲವೂ ಬಂದಾಗ ಅಂತ. ಆದರೆ ಅವಾಗ ಕಾಲ ಕೂಡು ಬರಲಿಲ್ಲ. ನಾನು ಹೇಸರಸು ಮಾಡುವಾಗ ಅದರಲ್ಲಿ ಒಂದು ಸಣ್ಣ ಪಾತ್ರವನ್ನು ಮಾಡಿದಂಥ ಮಂಜುನಾಥ್ ಬ್ಯಾರಡಿಯವರು ಹಾಗೂ ಕೃಷ್ಣಮೂರ್ತಿ ಅವರುಗಳು ಇಬ್ಬರು ಆ ಚಿತ್ರದಲ್ಲಿ ಒಂದು ಪಾತ್ರ ಮಾಡಿದ್ದಾರೆ. ಅವರು ನನ್ನ ಹೇಸರಸುವಿನಲ್ಲಿ ನಮ್ಮ ಗಣೇಶ್ ಮತ್ತು ಮಣ್ಕರ್ ಅವರೇ ಅದಕ್ಕೆ ನಿರ್ಮಾಪಕರು. ಆ ಚಿತ್ರದಲ್ಲಿ ಕೆಲಸ ಮಾಡುವಾಗ ನನ್ನ ಬಗ್ಗೆ ಹೋಗಿ ಮನೋಹರ್ ಅವ್ರಿಗೆ ಹೇಳಿ ಅವರೇ ಕರ್ಸ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಒದಗಿ ಬಂತು. ಯಾರನ್ನ ನಾನು ಅರಸಿ ಹೋಗಿದ್ನೋ ಅವರೇ ನನ್ನ ಕರ್ಸ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಬಂದಾಗ ಬಹಳ ಖುಷಿ ಬಿಟ್ಟು ಅವ್ರ ಹತ್ರ ಹೋಗಿ 4 ಕಥೆಗಳನ್ನು ಹೇಳಿದೆ. ಆ 4 ಕಥೆಗಳಲ್ಲಿ ಇದು ನನ್ನ ತಮ್ಮನಿಗೆ ಸೂಕ್ತವಾದಂಥ ಕಥೆ ಸರ್, ಇದನ್ನು ಮಾಡಿಕೊಡಿ ಅಂತಂದ್ರು. ಒಬ್ಬ ನಿರ್ದೇಶಕನಾಗಿ ನಾನು ಹೇಳಬೇಕು ಅಂತಂದ್ರೆ ನನ್ನ ವೃತ್ತಿ ಜೀವನದಲ್ಲಿ ಬಜೆಟ್ ಅಲ್ಲೇ ಸಿನಿಮಾ ಮಾಡ್ತಾ ಇದ್ದೆ. ಯಾವಾಗಲೂ ಯಾವ ನಿರ್ಮಾಪಕರಿಗೂ ಹೊರೆ ಆಗಬಾರ್ದು ಅನ್ನೋಂಥ ಒಂದು ಬಜೆಟ್ ಸಿನಿಮಾಗಳನ್ನೇ ಮಾಡ್ತಾ ಇದ್ದನು. ಈ ಚಿತ್ರದ ಮೂಲಕ ನನ್ನ ವೃತ್ತಿ ಜೀವನದ ಅತಿ ಹೆಚ್ಚಿನ ಬಜೆಟ್ ಚಿತ್ರ ಇದು ನಮ್ಮದು. ಸೊ 54ನೇ ಚಿತ್ರವನ್ನು ನಾನು ಕೋಟಿಗೆಯನ್ನು ದಾಟಿ ಮೀರುವಂಥ ಒಂದು ಚಿತ್ರ ಆಯಿತು. ಸೊ ಅವರು ಒದಗಿಸಿಕೊಟ್ಟಂಥ ಎಲ್ಲ ಸಲಕರಣೆಗಳನ್ನು ಇಟ್ಟುಕೊಂಡು ಇಬ್ಬರು ಹೊಸ ಯುವಕ ಯುವತಿಯರನ್ನ ನಟಿಯರನ್ನಾಗಿ ಮಾಡಿ ಅದನ್ನ ಪ್ರತಿಭೆ ತಂದು ಈ ಚಿತ್ರವನ್ನು ಬಹಳಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ. ಇದರಲ್ಲಿ ನನ್ನ ಟೆಕ್ನಿಕಲ್ ಟೀಮ್ ಕೂಡ ನನಗೆ ಬಹಳಷ್ಟು ಸಪೋರ್ಟ್ ಮಾಡಿದೆ. ಯಾಕಂತಂದ್ರೆ ನಾನೆಲ್ಲ ಹಿರಿಯರನ್ನ ಇಟ್ಕೊಂಡಿದ್ದವರೆಗೂ ಸಂಗೀತ ಆಗ್ಬೋದು ಅಥವಾ ಛಾಯಾಗ್ರಹಣ ಆಗ್ಬೋದು ಎಲ್ಲ ಆಲ್ರೆಡಿ ಚಿತ್ರರಂಗದಲ್ಲಿ ಬಹಳ ಹೆಸರು ಮಾಡಿ ಇದ್ದಂಥ ವ್ಯಕ್ತಿಗಳನ್ನೇ ಬಳಸ್ಕೊಂಡು ಮಾಡ್ತಾ ಇದ್ದಾರೆ. ಈ ಚಿತ್ರದಲ್ಲಿ ನನಗೆ ಸುರೇಶ್ ಬೈಸ್ಕಂದ್ರ ಅವರು ಕ್ಯಾಮ್ರಾ, ಅವರು ಹೇಸರಸು ಮೊದಲನೇ ಸಿನಿಮಾ ಆಗಿತ್ತು, 2ನೇ ಸಿನಿಮಾ ಆಯಿತು. ಹೀಗೆ ನಮ್ಮ GR ಶಂಕರ್ ಅವರು ಹೊರಟ ಅವ್ರ ಮೊದಲನೇ ಸಿನಿಮಾ, 2ನೇ ಸಿನಿಮಾ. ಸೊ ಇಂಥ ಒಂದು ಟೆಕ್ನಿಕಲ್ ಟೀಮ್ ಮತ್ತೆ ಒಂದು ಗೂಡಿಸ್ಕೊಂಡು ಒಬ್ಬ ಹಿರಿಯ ನಿರ್ದೇಶಕ ಅನ್ನೋ ಒಂದು ಪಟ್ಟ ನನಗೆ ಎಲ್ಲ ಕಡೆನೂ ಪೇಪರ್ನಲ್ಲಿ ಬಂದ್ಬಿಟ್ಟಿದೆ. ಸೊ ಇದನ್ನ ಕಿರಿಯರನ್ನ ಇಟ್ಕೊಂಡು ಕೆಲಸ ಮಾಡಿರುವಂಥ ಒಂದು ಹುಮ್ಮಸ್ಸು ನಾನು ಕಿರಿಯರನಾಗಿ ಕೆಲಸ ಮಾಡಿದ್ದೀನಿ ಈ ಚಿತ್ರದಲ್ಲಿ. ಮೊದಲಿಗೆ ನನ್ನ ಟೆಕ್ನಿಕಲ್ ಟೀಮ್ನ ಒಂದು ಸಲ ಇಲ್ಲಿಗೆ ತಮ್ಮೆಲ್ಲರಿಗೂ ಪರಿಚಯ ಮಾಡ್ಕೊಳ್ಬೇಕು ಅಂತ ನನ್ನ ಆಸೆ ಆಗ್ತದೆ. A beautiful and meaningful story of friends and fantasy. Communication media plays a vital role in separating and uniting these friends. What was the reason for separation? Trusted friend is the name. How do these friends unite? FM portrays the true value of friendship and the inner feelings with refreshing music. Sir, Umesh sir,